ಸಿಲಿಕಾನ್ ಸಿಟಿ ಬೆಂಗಳೂರಿಗೆ ತಪ್ಪದ ಟ್ರಾಫಿಕ್ ಜಾಮ್ ಸಂಕಟ. ವೀಕೆಂಡ್ ಬಂದ್ರೆ ಸಾಕು ನೆಲಮಂಗಲದಲ್ಲಿ ಟ್ರಾಫಿಕ್ ಟೆನ್ಷನ್ ಜೋರಾಗಿ ಕಾಣಿಸುತ್ತೆ. ಯಾಕಂದ್ರೆ ಬೆಂಗಳೂರಿನಲ್ಲಿ ಸಿಲಿಕಾನ್ ಸಿಟಿ ಅಂತ ಏನು ಹೇಳ್ತೀವಿ, ಸಿಲಿಕಾನ್ ಸಿಟಿಯಲ್ಲಿ ಟ್ರಾಫಿಕ್ ಸಮಸ್ಯೆ ಜೋರಾಗಿ ಎದ್ದು ಕಾಣಿಸುತ್ತೆ. ವೀಕೆಂಡ್ ಬಂದ್ರೆ ಸಾಕು ನೆಲಮಂಗಲದಲ್ಲೂ ಕೂಡ ಟ್ರಾಫಿಕ್ ಟೆನ್ಷನ್ನು. ಸಿಲಿಕಾನ್ ಸಿಟಿ ಬೆಂಗಳೂರಿಗೆ ತಪ್ಪದ ಟ್ರಾಫಿಕ್ ಜಾಮ್ ಸಂಕಟ. ವೀಕೆಂಡ್ ಬಂದ್ರೆ ಸಾಕು ನೆಲಮಂಗಲದಲ್ಲಿ ಟ್ರಾಫಿಕ್. ನೆಲಮಂಗಲದಲ್ಲಿ ಕಿಲೋಮೀಟರ್ ಗಟ್ಟಲೆ ವಾಹನ ದಟ್ಟಣೆ. ನೆಲಮಂಗಲ ಟೋಲ್ನಲ್ಲಿ ಅಶ್ವವೇಗ ನ್ಯೂಸ್ ರಿಯಾಲಿಟಿ ಚೆಕ್ ಆಗಿದೆ. ವೀಕೆಂಡ್ನಲ್ಲಿ ಊರಿಗೆ ಹೊರಡುವವರಿಂದ ಟ್ರಾಫಿಕ್ ಜಾಮ್. ಸೋಮವಾರ ಬೆಳಗ್ಗೆ ವಾಪಸ್ ಆಗುವ ವಾಹನಗಳಿಂದ ಟ್ರಾಫಿಕ್. ನೆಲಮಂಗಲ ಟು ಗೊರಗುಂಟೆ ಪಾಳ್ಯ ತಲುಪಲು ಬೇಕು 1 ಗಂಟೆ. ನೆಲಮಂಗಲ ಟೋಲ್ನಲ್ಲಿ ಪ್ರತಿ ವೀಕೆಂಡ್ನಲ್ಲೂ ಇದೆ ಸಮಸ್ಯೆ. ಟೋಲ್ನಿಂದ ಜಾಲಹಳ್ಳಿ ಜಂಕ್ಷನ್ವರೆಗೆ ಲಾರಿಗಳದ್ದೇ ದರ್ಬಾರಿ. ದೊಡ್ಡ ದೊಡ್ಡ ಲಾರಿಗಳ ಸಂಚಾರದಿಂದ ಮತ್ತಷ್ಟು ಟ್ರಾಫಿಕ್. ಪೀಕ್ ಅವರ್ನಲ್ಲೂ ವಾಹನ ಸವಾರರಿಗೆ ನರಕಯಾತನೆ. ಫ್ಲೈಓವರ್ ಮೇಲಿಗೂ ವಾಹನಗಳ ಸಾಲು ಸಂಚಾರ. ಲಾರಿಗಳನ್ನ ಡೈವರ್ಟ್ ಮಾಡದ ಪೊಲೀಸರ ವಿರುದ್ಧ ಆಕ್ರೋಶ ಕೂಡ ವ್ಯಕ್ತವಾಗಿದೆ. ನೆಲಮಂಗಲ ಟೋಲ್ ದಾಟಿದರೂ ಟ್ರಾಫಿಕ್ನಿಂದ ಮುಕ್ತಿ ಸಿಗಲ್ಲ. ಅಶ್ವವೇಗ ನ್ಯೂಸ್ ಮುಂದೆ ಬೈಕ್ ಸವಾರರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಸಿಲಿಕಾನ್ ಸಿಟಿ ಬೆಂಗಳೂರಿಗೆ ಟ್ರಾಫಿಕ್ ಜಾಮ್ ಸಮಸ್ಯೆ ಅದಷ್ಟು ಈಸಿಯಾಗಿ ಸಾಲ್ವ್ ಆಗುತ್ತೆ ಅಂತಾನು ಹೇಳಕ್ಕಾಗೋದಿಲ್ಲ. ಬೆಂಗಳೂರು ದೊಡ್ಡ ಸಿಟಿಯಲ್ಲಿ ಅಂತ ವ್ಯವಸ್ಥೆಯನ್ನ ಮಾಡ್ಕೊಳ್ಳೋದು ಕಷ್ಟ ಸಾಧ್ಯ ಅಂತ ಹೇಳ್ಬೋದು ಸದ್ಯಕ್ಕೆ. ನಾವೀಗ ಜಾಲಹಳ್ಳಿ ಜಂಕ್ಷನ್ ಯಾವ ರೀತಿ ಇದೆ ಅನ್ನೋದನ್ನ ನೋಡ್ಕೊಂಡು ಬರ್ತಾ ಇದ್ವಿ. ಇದೀಗ ನಾವು ಜಾಲಹಳ್ಳಿಯಿಂದ ಮುಂದೆ ನೆಲಮಂಗಲ ಟೋಲ್ ಕಡೆ ಹೋಗ್ತಾ ಇದ್ವಿ. ಇಲ್ಲಿ ವಾಹನ ಸವಾರರು ಸಹ ನಮಗೆ ಸಿಕ್ಕಿರುವಂತದ್ದು, ಮತ್ತೆ ಇಲ್ಲಿ ಟ್ರಾಫಿಕ್ ಸಮಸ್ಯೆ ಯಾವ ರೀತಿ ಇದೆ ಅನ್ನೋದು ಅವ್ರ ಬಗ್ಗೆ ಸಹ ಕೇಳ್ತೀವಿ. ಸರ್, ಇಲ್ಲಿ ಯಾವ ರೀತಿ ಟ್ರಾಫಿಕ್ ಸಮಸ್ಯೆ ಇರುವಂತ ಟೋಲ್ ಮತ್ತೆ ಈ ಜಾಲಹಳ್ಳಿ ಕ್ರಾಸ್ ಈ ಕಡೆ ಎಲ್ಲ ಟ್ರಾಫಿಕ್ ಅಂದ್ರೆ ಈ ಫ್ರೈಡೆ ಸಾಟರ್ಡೆ ತುಂಬಾ ಹೆವಿ ಟ್ರಾಫಿಕ್ ಇರುತ್ತೆ. ಮಿಕ್ಕಿದ ವೀಕ್ ಡೇಸ್ ಅಲ್ಲಿ ಈ ಕಡೆ ಹೋಗ್ಬೇಕಾದ್ರೆ ಪ್ರಾಬ್ಲಮ್ ಇಲ್ಲ. ನೆಲಮಂಗಲ ಟು ಬ್ಯಾಂಗ್ಳೂರ್ ಹೋಗ್ಬೇಕಾದ್ರೆ ಮಂಡೇ ಎಲ್ಲ ಫುಲ್ ಟ್ರಾಫಿಕ್ ಇರುತ್ತೆ ಸರ್. ಬೆಳಗ್ಗೆ ಸಂಜೆ ಹೊತ್ತು ಯಾವ ರೀತಿ ಇರುತ್ತೆ ಸರ್? ಬೆಳಗ್ಗೆ ಹೊತ್ತು ಸಂಜೆ ಹೊತ್ತು ಹೇಳಕ್ಕೆ ಆಗಲ್ಲ ಸರ್, ಯಾಕಂದ್ರೆ 1 ಅವರ್ ಮೇಲೆ ಇಲ್ಲಿಂದ ಗೊರಗುಂಟೆ ಪಾಳ್ಯ ಹೋಗಕ್ಕೆ ಲೇಟ್ ಆಗ್ಬಿಡುತ್ತೆ. ಬ್ರಿಡ್ಜ್ ಮೇಲೆ ಹೋದ್ರೆ ಬ್ರಿಡ್ಜ್ ಒಂದೊಂದ್ ಟೈಮ್ ರಿಪೇರಿ ಆಗಿ ಕ್ಲೋಸ್ ಮಾಡಿದಾಗ ಹೆವಿ ಟ್ರಾಫಿಕ್ ಆಗ್ಬಿಡುತ್ತೆ. ಅವಾಗ ತುಂಬಾ ಟ್ರಾಫಿಕ್ ಇರುತ್ತೆ. ಇವಾಗ ಸದ್ಯಕ್ಕೆ ಈ ಕಡೆ ಹೋಗ್ಬೇಕಾದ್ರೆ ಓಕೆ, ಪೀಕ್ ಅವರ್ಸ್ ಅಲ್ಲಿ ತುಂಬಾ ಕಷ್ಟ ಆಗುತ್ತೆ. ಫ್ರೈಡೆ ಸಾಟರ್ಡೆ ಈ ಕಡೆನೂ ಹೋಗಕ್ಕೆ ಆಗಲ್ಲ ಸರ್, ಆತರ ಹೆವಿ ಟ್ರಾಫಿಕ್ ಇರುತ್ತೆ. ಅಂದ್ರೆ ವೀಕೆಂಡ್ ಬಂತ ಸಾಟರ್ಡೆ ಫ್ರೈಡೆ ಸಂದರ್ಭದಲ್ಲಿ ಟೈಮಿಂಗ್ ಅಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಇರುತ್ತೆ ಸರ್. ಪ್ಲಸ್ ಪ್ರೈವೇಟ್ ಟ್ರಾವೆಲ್ಸ್ ಅವರೆಲ್ಲ ಅಲ್ಲಿ ಸೈಡ್ ಗೆ ಹಾಕೊಂಡಿರ್ತಾರೆ. ಗೋವರ್ಧನ್ ಇಂದ ಇಲ್ಲಿ ಬರಕ್ಕೇನೆ ತುಂಬಾ ಹೆವಿ ಕಷ್ಟ ಆಗ್ಬಿಡುತ್ತೆ ಸರ್. ಈ ಗೊರಗುಂಟೆಪಾಳ್ಯ ಜಂಕ್ಷನ್ ಮತ್ತೆ ಜಾಲಹಳ್ಳಿ ಅಲ್ಲಿ ಒಂದು ಅಂಡರ್ ಪಾಸ್ ಒಂದು ಸ್ಕೈ ವಾಕ್ ಯಾವುದೂ ಇಲ್ಲ. ತುಂಬಾ ತೊಂದ್ರೆ. ಅಂಡರ್ ಪಾಸ್ ಏನಾದ್ರು ಇದ್ರೆ ಬೇಗ ವೆಹಿಕಲ್ಸ್ ಮೂವ್ ಆಗ್ಬೋದು ಅನ್ಸುತ್ತೆ. ಜಾಲಹಳ್ಳಿ ಕ್ರಾಸ್ ಅಲ್ಲಿ ಅದು ಅಂಡರ್ ಪಾಸ್ ತರ ಏನೋ ಮಾಡ್ತೀನಿ ಅಂತ ಹೇಳ್ತಾ ಇದಾರೆ ಸರ್. ಅದನ್ನ ಮಾಡಿದ್ರೆ ಎಲ್ಲಾ ಜನಗಳಿಗೂ ಅನುಕೂಲ ಆಗತ್ತೆ ಅಂತ ನಮ್ಮ ಅನಿಸಿಕೆ. ಯಾಕಂದ್ರೆ ನಾವು ದಾಸರಳ್ಳಿಯಲ್ಲೇ ಇರೋದ್ರಿಂದ ನಮ್ಗೆ ಅಲ್ಲಿ ಟ್ರಾಫಿಕ್ ಜಾಮ್ ನೋಡ್ತಾ ಇರ್ತೀವಿ. ಜಾಲಹಳ್ಳಿ ಕ್ರಾಸ್ ಅಲ್ಲಿ ಅಂತೂ ತುಂಬಾ ಅದೊಂದು ಅಲ್ಲಿ ಇದು ಮಾಡ್ತೀನಿ ಅಂತ ಹೇಳಿದಾರೆ ಅಂಡರ್ ಪಾಸ್. ಅದ್ ಮಾಡಿದ್ರೆ ಯಾವ್ದು ಸ್ಕೈ ವಾಕ್ ಇಲ್ಲ. ಸ್ಕೈ ವಾಕ್ ದಾಸರಳ್ಳಿಯಲ್ಲಿ ಒಂದು ಇದೆ ಸರ್ ಅಷ್ಟೇ. ಜಾಲಹಳ್ಳಿ ಕ್ರಾಸ್ ಅಲ್ಲಿ ಮಾಡೋ ಅವಶ್ಯಕತೆ ಅಲ್ಲಿ ಆಗಲ್ಲ ಜಾಗ. ಯಾಕಂದ್ರೆ ಅಂಡರ್ ಪಾಸ್ ಮಾಡೋದ್ರಿಂದ ಅಲ್ಲಿ ಜಾಗ ಇಲ್ಲ. ಅಲ್ಲಿ ಅಂಡರ್ ಪಾಸ್ ಮಾತ್ರ ಬೇಗ ಮಾಡ್ಕೊಟ್ರೆ ನಮ್ಗೆ ಸ್ವಲ್ಪ ಅನುಕೂಲ ಆಗ್ಬೋದು. ಇಲ್ಲಿ ಏನು ಈ ಹಬ್ಬ ಹರಿದಿನ ಮತ್ತೆ ರಜಾ ಬಂದಂತ ಸಂದರ್ಭದಲ್ಲಿ ಹೆವಿ ಟ್ರಾಫಿಕ್ ಆಗ್ಬಿಡುತ್ತೆ. ನೆಲಮಂಗಲ ಊರಿಗೆ ಬೆಂಗಳೂರು ಮುಂಚಿನ ದಿವಸ ಹೆವಿ ಟ್ರಾಫಿಕ್ ಇರುತ್ತೆ ಸರ್. ಹಬ್ಬದ ದಿವಸ ಖಾಲಿ ಇರುತ್ತೆ. ಮುಂಚಿನ ದಿವಸ ಫುಲ್ ಹೆವಿ ಟ್ರಾಫಿಕ್ ಇರುತ್ತೆ ಸರ್. ಟೋಲ್ಗಳು ದಾಟಕ್ಕೆ 1 ಅವರ್ 1.5 ಅವರ್ ಆಗ್ತದೆ. ಈ ಟ್ರಾಫಿಕ್ ಪೊಲೀಸ್ ಯಾವ ರೀತಿ ಬರ್ತಾರ ಸರ್? ಇಲ್ಲಿ ಇರ್ತಾರ, ಏನೋ ಮ್ಯಾನೇಜ್ ಮಾಡ್ತಾರ? ಟ್ರಾಫಿಕ್ ಪೊಲೀಸ್ ಇರ್ತಾರೆ, ಪೀಕ್ ಅವರ್ಸ್ ಅಲ್ಲಿ ಇರ್ತಾರೆ ಸರ್. ಮಿಕ್ಕಿದ ಟೈಮ್ ಅಲ್ಲಿ ಸ್ವಲ್ಪ ಇರಲ್ಲ. ಈ ಹಬ್ಬದ ಟೈಮ್ಗಳಲ್ಲಿ ಬಂದು ಇದ್ದು ವ್ಯವಸ್ಥೆ ಮಾಡಿದ್ರೆ ಚೆನ್ನಾಗಿರುತ್ತೆ ಸರ್. ಓಕೆ, ಥ್ಯಾಂಕ್ ಯು ಸರ್. ನೀವು ಈ ಕಡೆ ಪ್ರತಿನಿತ್ಯ ಹೋಗ್ತಾ ಇರ್ತೀರಾ, ಮತ್ತೆ ಟ್ರಾಫಿಕ್ ಅನ್ನು ನೋಡ್ತಾ ಇರ್ತೀರಾ. ಹೌದು ಸರ್, ಸಮಸ್ಯೆ ಸಿಕ್ಕಾಪಟ್ಟೆ ಇರುತ್ತೆ. ಸಮಸ್ಯೆಗಳು ಇರುತ್ತೆ, ಏನು ಮಾಡಕ್ಕಲ್ಲ. ಜೀವನ ಅಂದ್ಮೇಲೆ ಎಲ್ಲಾ ಸಮಸ್ಯೆನೂ ಅನ್ಸ್ಕೊಂಡು ಹೋಗ್ಲೇಬೇಕಾಗುತ್ತೆ. ನಿಮ್ಮ ಹೆಸರು ಸರ್?
ಕರ್ನಾಕರ್ ಅಂತ ಸರ್. ಥ್ಯಾಂಕ್ ಯು ಸೋ ಮಚ್. ನೀವು ನಮ್ಮ ಜೊತೆ ಮಾತಾಡಿ ಒಂದು ಟ್ರಾಫಿಕ್ ಸೊ ಇದಿಷ್ಟು ಇಲ್ಲಿನ ವಾಹನ ಸವಾರರ ಮಾತಾಗಿರುವಂಥದ್ದು. ಯಾಕಂದ್ರೆ ಇವರು ಪ್ರತಿನಿತ್ಯ ಈ ಒಂದು ದಾಸರಳ್ಳಿಯಿಂದ ಹೋಗ್ತಾ ಇರ್ತಾರೆ. ಮತ್ತೆ ಆದ್ರೆ ಸಮಸ್ಯೆ ಅನ್ನೋದು ಬರೀ ನಿಮ್ಗೆ ಟ್ರಾಫಿಕ್ ಸಮಸ್ಯೆ ಅಲ್ಲ, ಅದೇ ಇಲ್ಲಿನ ಒಂದು ಅಂಡರ್ ಪಾಸ್ ಇರ್ಬೋದು, ಮತ್ತೆ ಒಂದು ಸ್ಕೈ ವಾಕ್ ಅನ್ನ ನಿರ್ಮಾಣ ಮಾಡಬೇಕು ಅನ್ನೋದು ಸಹ ಒಂದು ವಾಹನ ಸವಾರರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕುಲಕರ್ಣಿ ಜೊತೆ ಅರುಣ್ ಕುಮಾರ್, ಅಶೋಕ ನ್ಯೂಸ್, ಬೆಂಗಳೂರು.